ಸೊ ಗೈಸ್ ಮಾಗೋಡ ಫಾಲ್ಸ್ ಕೂಡ ನಿಮ್ಗೆ ತೋರಿಸಿದ್ವಿ ನಾವು ಹೆಂಗೈತೆ ಏನಿಲ್ಲ ಎಲ್ಲ ತೋರಿಸಿದ್ವಿ. ಸೊ ಈಗ ನೆಕ್ಸ್ಟ್ ಹೊಂಟಿರೋದು ನಾವು ಕಾವಲ್ಗಿರಿ ದುರ್ಗಾದೇವಿ. ಸೊ ಬರ್ರಿ ಹೋಗೋಣ, ಅಲ್ಲೂ ತೋರಿಸು ನಿಮ್ಗೆ. ಅದಂತರೂ ಬೆಸ್ಟ್ ಪ್ಲೇಸ್, ನೀವು ನೋಡಿರ್ತಿರೋ ಗೊತ್ತಿಲ್ಲ. ಆ್ಯಕ್ಚುಲಿ ಜಾಸ್ತಿ ಮಂದಿ ಗುರ್ತು ಇಲ್ಲದ ದುರ್ಗಾದೇವಿ ಗುಡಿ. ಕವಡಿಕೆರೆ, ಮೇ ಬಿ ಕವಡಿಕೆರೆ ಐತದ, ಕವಲ್ಕೆರೆ ಅಲ್ಲ ಕವಡಿಕೆರೆ ದುರ್ಗಾದೇವಿ ಐತಿ. ನಾನು ಒಂದೇ ಸತ ಹೋಗೇನಲ್ಲೇ, ಸೊ ಮತ್ತೆ ರಿಪೀಟ್ ನಿಮ್ಮ ಸಂಬಂಧ ಹೊಂಟೇನಿ. ಸೊ ಬರ್ರಿ ಹೋಗೋಣ. ಎಲ್ಲಿಲ್ಲದ ಇದು ನಮ್ಮ ಗಂಟಿ ಗಣಪತಿ ಅಂತ ಇದೇ ರೂಟ್, ಒಂದೇ ರೂಟ್. ನಾವು ರಿಪೀಟ್ ಹೋಗೋ ಮುಂದೆ ಹತ್ತೈತದ. ಆ್ಯಕ್ಚುಲಿ ಬರೋ ಮುಂದೆನೂ ತೋರಿಸ್ಬೋದಿತ್ತು, ಬಟ್ ಬ್ಯಾಡ್ ಅಂತೇಳಿ ನಾವು ರಿಪೀಟ್ ಹೋಗುವಾಗ ತೋರಿಸ್ತಿದ್ದೀವಿ. ಸೊ ಬರ್ರಿ ಹೋಗೋಣ, ಅಲ್ಲೂ ನೋಡುವಂತೀರಿ. ಅದು ಮಸ್ತ್ ಮಸ್ತ್ ಐತೆ, ಬೆಸ್ಟ್ ಪ್ಲೇಸ್. ಅದು ನಿಮ್ಗೆ ತೋರಿಸ್ತೇನೆ ನಾನು. ಸೊ ಗಾಯ್ಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿಮ್ಗೆ ಇಲ್ಲೇ ಸೈಡಿಗೆ ಒಂದು ರೂಟ್ ಹೋಗ್ತೈತಿ ಬರುವಾಗ. ಅದು ಇಲ್ಲಿಂದ 5 ಕಿಲೋಮೀಟರ್ ಇರುತ್ತೆ. ಅದರ ಹೆಸರು ಬಂದು ಜಂಗಲ್ ಗುಡ್ಡ. ಪ್ಲೇಸ್ ಅಂತೂ ಸಿಕ್ಕಾಪಟ್ಟಿ ಚಲೋ ಐತಿ, ಬಟ್ ಅಲ್ಲಿ ಬೆಳಗಿನ ಜಾವನ ಹೋಗ್ಬೇಕು. ಈಗ ಹೋಗಿ ಉಪಯೋಗಿಲ್ಲ. ಆ್ಯಕ್ಚುಲಿ ಭಾಳ ಅಂದ್ರೆ ಭಾಳ ಹೀಟ್ ಇರ್ತೈತಿ. ಹೆಂಗಿರ್ತೈತಪ್ಪ ಅಂದ್ರೆ ಬೆಳಗ್ಗೆ ಹೋದಿಪ್ಪ ಅಂದ್ರೆ ಮಂದಿ ಇಬ್ಬನಿ ಮಸ್ತ್ ಕಾಣ್ತೈತಿ. ಸೊ ಈಗ ಹೋಗಿ ಏನು ಉಪಯೋಗಿಲ್ಲ, ಅದಕ್ಕೆ ಹೋಗ್ಲಿಲ್ಲ ನಾವು. ಸೊ ನಮ್ಗೆ ರಾತ್ರಿ ಮಠ ರಿಪೀಟ್ ಹುಬ್ಳಿನೂ ಟಚ್ ಆಗೋದೈತೆ ಮತ್ತೆ. ಸೊ ಆಲ್ರೆಡಿ ಈಗ ಎಷ್ಟಾಯ್ತು, ಈಗ 3 ಗಂಟೆ ಆಯ್ತು, 3:30 ಆಯ್ತು. ಸೊ ರಾತ್ರಿ ಮಠ ಮತ್ತು ಇನ್ನೂ ನಮ್ದು ಪೆಂಡಿಂಗ್ ಇರೋದು ಕವಡಿಕೆರೆ ದುರ್ಗಾದೇವಿ ಒಂದು ಐತಿ. ಅದಾದ ತಕ್ಷಣ ಅಲ್ಲಿ ಟೈಮ್ ಇನ್ನೂ ಇತ್ತಪ್ಪ ಅಂದ್ರೆ ಸಹಸ್ರಂಗೆ ಹೋಗ್ತೀವಿ, ಇಲ್ಲಪ್ಪ ಡೈರೆಕ್ಟ್ ಹುಬ್ಳಿಗೆ ಹೋಗ್ತೀವಿ. ಸೊ ಬಟ್ ನೋಡ್ರಿ ಏನಾಗ್ತೈತೆ ನೋಡೋಣ. ಸೊ ಗೈಸ್ ನೀವು ನೋಡ್ದಂಗೆ ಆಗಲ್ಲ ಹೇಳಿದ್ದೆ ನಾನು ನಿಮ್ಗೆ. ಕವಡಿಕೆರೆ ಹೋಗೋದು ನಿಮ್ಗೆ ರೂಟ್ ತೋರಿಸ್ತೀನಿ ಹೋಗೋದಂತ. ನೋಡಿರಿ ಇದೇ ರೂಟ್ ಅದ. ನಾವಿದು ಬಂದಿದ್ದ ರೂಟ್ ಇದು ಯಲ್ಲಾಪುರ್ಲಿಂದ ಹಿಂಗೆ ಗಂಟಿ ಗಣಪತಿ ಹೋಗಿದ್ದು ರೂಟ. ಸೊ ಈಗ ನಾವು ಬಂದಿದ್ದೀವಿ ಹಿಂಗೆ ರಿಪೀಟ್ ಬಂದೀವಿ. ಸೊ ನೋಡಿರಿ ಇಲ್ಲೇ ಹಾಕಿದ್ದೈತಿ ಶ್ರೀ ಕ್ಷೇತ್ರ ಕವಡಿಕೆರೆ ಅಂತ, ಇಲ್ಲೇ ಒಳಗಿಂದ ರೂಟ ಅದ. ಸೊ ಇದು ನೀವು ಏನೈತಿ ಬೋರ್ಡ, ಈ ಬೋರ್ಡ್ ಮ್ಯಾಗ ಭಾಳ ಲಕ್ಷ್ಯ ಇರಬೇಕು ನಮಗೆ. ಆ್ಯಕ್ಚುಲಿ ಭಾಳ ಸ್ಪೀಡ್ ಇದ್ರಿಪ್ಪ ಅಂದ್ರೆ ಕಾಣಲಿಲ್ಲ ಇದು ಬೋರ್ಡ್, ಪಟ್ಟಂತ ಹೋಗ್ಬಿಡ್ತಾರೆ ಹಂಗೆ. ಸೊ ಹುಷಾರಾಗಿ ನೋಡ್ಕೋಬೇಕು ನೀವು ಹೋಗ್ಬೇಕಪ್ಪ ಅಂದ್ರೆ. ಬರ್ರಿ ಹೋಗೊಂಬರ್ರಿ. ಯಾವ್ದ್ರ ಅಲ್ಲಿ 2 ದೇವಸ್ಥಾನ ಅದಾವ ಟೋಟಲ್. ಶ್ರೀ ದುರ್ಗಾದೇವಿ ದೇವಸ್ಥಾನ ಐತಿ, ಶ್ರೀ ಕಾಶಿ ವಿಶ್ವನಾಥ ದೇವಸ್ಥಾನ ಐತಿ, ಪುರಾಣ ಪ್ರಸಿದ್ಧ ವಿಶಾಲ ಸರೋವರ ಅಂತ ಐತಿ. ಅದಂತರೂ ಸಿಕ್ಕಾಪಟ್ಟಿ ಚಲೋ ಐತಿ, ಎಲ್ಲ ತೋರಿಸ್ತೇನೆ ನಿಮ್ಗೆ. ಬರ್ರಿ ಹೋಗೋಣ. ಫೈನಲಿ ಕವಡಿಕೆರೆ ದುರ್ಗಾದೇವಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡ್ಬೋದು ನೀವು ಅಲ್ಲಿ ದೇವಸ್ಥಾನ ಅದು ಬ್ಲೂ ಕಲರ್ ಇದ್ದ ದೇವಸ್ಥಾನ. ಈ ಮೇ ಬಿ ನನ್ನ ಅನ್ಸೋ ಮಟ್ಟಿಗೆ ಇಲ್ಲೇ ಶಾಲೆ ಹಾಕ್ತಿರ್ಬೋದು, ಬಟ್ ಗುಡಿ 2 ಗುಡಿ ಕ್ಲೋಸ್ ಆಗ್ಯಾವ. ಸೊ ಇಲ್ಲೇ ಐತಿ ಕಾಶಿ ದೇವಸ್ಥಾನ ಕ್ಲೋಸ್ ಇದೆ, ಕಾಶಿ ವಿಶ್ವನಾಥ ದೇವಸ್ಥಾನ ಅದು ಕ್ಲೋಸ್ ಐತಿ. ಸೊ ಕ್ಲೋಸ್ ಇದ್ದರೂ ಸಹ ನಿಮ್ಮ ತೋರಿಸೋಣಂದು ಬಂದೆ ನಾನು. ಇಲ್ಲಿ ನೋಡ್ರಲ್ಲ ಅದು ಸರೋವರ ಅಂತಿತ್ತಲ್ಲ, ಅದನ್ನು ನೋಡ್ರಿ. ಇದು ಹೌದಾ ನೋಡ್ರಲ್ಲ ಎಷ್ಟು ಚಲೋ ಐತಿ. ಬಟ್ ದೊಡ್ಡ ಪ್ರಮಾಣದಾಗ ಐತಿ, ಮತ್ತು ಡೀಪು ಭಾಳ ಐತಿ. ಇಲ್ಲಿ ನೀವು ಬಂದರೂ ಸಹ ಇಳ್ಯಾಕೆ ಹೋಗ್ಬೇಡ್ರಿ ಕೆರೆಯಾಗ, ಅಂದ್ರೆ ಭಾಳ ಡೀಪ್ ಅಂತ ಹೇಳತ್ತಾರ, ಡೇಂಜರಸ್ ಐತೆ ಅಂತ ಕೆರೆ. ಸೊ ಯಾರು ಇಳ್ಯಾಕೆ ಹೋಗ್ಬೇಡ್ರಿ. ಸೊ ಫೋಟೋ ತೊಗೊಳಿದ್ರು ತೊಗೊಳ್ರಿ, ಬೇಕಂದ್ರೆ ಅದ್ರದ್ದೇನು ತೊಂದರೆ ಇಲ್ಲ, ಏನೇ ಅಬ್ಜೆಕ್ಷನ್ ಮಾಡಂಗಿಲ್ಲ ಇಲ್ಲಿ ಮಂದಿ. ಸೊ ಅಲ್ಲೇ ಮನೆ ಅದಾವ, ಹೌದಾ ಅಲ್ಲೆಲ್ಲ ಮನೆ ಅದಾವೆ ನೋಡ್ತಿರ್ಬೋದು ನೀವು, ಸ್ವಲ್ಪ ಕಾಣತ್ತಾವ. ಇಲ್ಲೆಲ್ಲ ಹಂಚಿನ ಮನೆ ಇರಲಿ, ನಿಮ್ಗೆ ಗೊತ್ತಿದ್ದು ಮಾತಿದೆ, ಹೇಳೋದೇನು ಅವಶ್ಯಕತೆ ಇಲ್ಲ ಅಂತ ತಿಳ್ಕೊತೀನಿ. ಸೊ ಹೌದಾ ನೋಡಿರಿ, ಈ ಟೈಪ್ ಆಯ್ತು ನೋಡಿ ಪ್ಲೇಸಸ್. ಸೊ ಲಾಸ್ಟ್ ಟೈಮ್ ನಾವು ಬಂದಾಗ ಓಪನ್ ಇತ್ತು ಆ್ಯಕ್ಚುಲಿ. ಇದೆ ನಾವೆಲ್ಲ ದರ್ಶನ ಪಡ್ಕೊಂಡಿದ್ವಿ, ಚಲೋ ಐತಿ. ಕಾಶಿ ವಿಶ್ವನಾಥ ದೇವಸ್ಥಾನ ಅಂದ್ರೆ ಸೂಪರ್ ಐತಿ. ಸೊ ನೀವು ಬಂದ್ರಿಪ್ಪ ಅಂದ್ರೆ ಬಂದು ದರ್ಶನ ಪಡ್ಕೊಂಡು ಹೋಗ್ರಿ. ಆ್ಯಕ್ಚುಲಿ ಎದಕ್ಕಪ್ಪ ಅಂದ್ರೆ ಈಗ ಒಂದೇ ರೂಟ್ ಒಳಗೆ ಬರ್ತೈತಿ ಅದು. ಭಾಳ ಅಂದರೂ ಆಗಲೇ ನಾ ಏನು ತೋರಿಸಿದೆ ನಿಮ್ಗೆ, ಅರ್ಧ ಕಿಲೋಮೀಟ್ರ್ ಆಗಲ್ಲ ಆ್ಯಕ್ಚುಲಿ. 350 to 400 ಮೀಟರ್ಸ್ ಆಗ್ಬೋದು, ಅದ್ರಗಿಂತ ಜಾಸ್ತಿ ಆಗಲ್ಲ. ಸೊ ಅದಕ್ಕೆ ಇಲ್ಲಿ ಬಂದ್ರೆ ವಿಸಿಟ್ ಮಾಡಿರಿ, ದರ್ಶನ ಪಡ್ಕೊರಿ, ಆಶೀರ್ವಾದ ಪಡ್ಕೊಳ್ರಿ ಅಂತ ಕೇಳ್ಕೊತೀನಿ. ಈಗ ನೆಕ್ಸ್ಟ್ ಹೋಗೊಂಬರ್ರಿ ಸಹಸ್ರಲಿಂಗಿಗೆ, ಅಲ್ಲಿ ಏನೈತಿ ಎಲ್ಲ ಅಲ್ಲಿದು ತೋರಿಸೋಣ. ಬರ್ರಿ ಹೋಗೊಂಬರ್ರಿ ಗೈಸ್. ಮತ್ತೆ ರಿಪೀಟ್ ಎಲ್ಲ ಬರೀ ಬಂದೇವಿ. ಸಹಸ್ರಲಿಂಗ ಹೊಂಟೇವಿ. ಸಹಸ್ರಲಿಂಗ ಯಾವಾಗ ಹೋಗ್ಬೇಕಂದ್ರೆ ಈಗ ಮೇನ್ ರೋಡ್ ಹಿಂಗೆ ಹೋದ್ರೆ ನೀವು ಇದು ಹೋಗ್ತೀರಿ, ರೈಟಿಗೆ ಹೊಳ್ರಿ. ರೈಟಿಗೆ ಹೊಳ್ಬೇಕು ಅಂದ್ರೆ ರೈಟಿಗೆ ಹೋದ್ರೆ ಇದು ಸ್ಟೇಟ್ ಮಾರ್ಕೆಟ್ ಹೋಗ್ತೈತಿ. ಯಲ್ಲಾಪುರದ ಮಾರ್ಕೆಟ್ ಅದಲ್ಲೇ. ಬಟ್ ವೆಜ್ ನಾನ್ ವೆಜ್ ಎಲ್ಲ ಸಿಗ್ತಾವೆ, ಮಾರ್ಕೆಟ್ ಐತಿ. ಹಂಗೆ ಸ್ಟೇಟ್ ಹೋಗ್ಬೇಕು, ತೋರಿಸ್ತೀನಿ ನಾನು ನಿಮ್ಗೆ. ಸ್ಟೇಟ್ ಹೋದ್ರೆ ಸರ್ಕಲ್ ಬರ್ತೈತಿ. ಸರ್ಕಲ್ ಬಂದ ತಕ್ಷಣ ಅಲ್ಲಿ ಮತ್ತೆ ವಿಡಿಯೋ ಮಾಡ್ತೇನೆ ನಾ, ಎಲ್ಲಿ ಹೊಳ್ಬೇಕಂತಾರೆ ಗೊತ್ತಾಗಂಗಿಲ್ಲ. ಅಲ್ಲೂ ಸರ್ಕಲ್ ಹೋಗಿ ವಿಡಿಯೋ ಮಾಡ್ತಂತಾರೆ. ಸೊ ಗೈಸ್ ಯಲ್ಲಾಪುರದ ಬಸ್ ಸ್ಟ್ಯಾಂಡ್ ಬಂತ. ಇದು ಸರ್ಕಲ್ ಇದೆ, ದೊಡ್ಡ ಯಲ್ಲಾಪುರದ ದೊಡ್ಡ ಸರ್ಕಲ್ ಯಲ್ಲಾಪುರದಾಗಿರೋ. ಸೊ
ಹಿಂಗೆ ಹೋಗೋದೈತಿ. ಸೊ ಹಿಂಗೆ ಹೋಗ್ಬೇಕಾ ರೈಟ್ ಸೈಡಿಗೆ. ಸೊ ಹೌದಾ ನೋಡ್ರಲ್ಲ, ಸರ್ಕಲ್ ಇದ್ರೆ ಹಿಂಗೆ ಹೊಳಿದ್ವಿ ರೈಟ್ ಸೈಡಿಗೆ. ಅಲ್ಲಿಂದ ಬಂದ್ವಿ ಆಗಲ್ಲೇ ಹೈವೇಲಿಂದ ಬಂದು ರೈಟಿಗೆ ಹೊಳಿದ್ವಿ. ಹಿಂಗೆ ಸ್ಟ್ರೇಟ್ ಹೋಗ್ಬೇಕಾ ಶಿರ್ಸಿ ರೋಡಿಗೆ ಸಹಸ್ರಲಿಂಗ ಐತಿ. ಸೊ ಬರ್ರಿ ಹೋಗಿ ಸಹಸ್ರಲಿಂಗ ಹೋಗಿ ವಿಡಿಯೋ ಮಾಡ್ತೇನಂತ. ಅಲ್ಲಿ ಏನೇನು ಮಾಡ್ಕೊಂಡು ಗೈಸ್ ನಾವು ಯಲ್ಲಾಪುರ್ಲಿಂದ ಸಹಸ್ರಲಿಂಗ ಹೊಂಟಿದ್ವಿ. ಅದಾದ್ರೂ ಗೊತ್ತೈತೆ ನಿಮ್ಗೆ ರೂಟು ತೋರ್ಸೋಣ ಹೆಂಗೆ ಏನಿಲ್ಲ. ಸೊ ಹೋಗುವಾಗ ಇದೊಂದು ಬ್ರಿಡ್ಜ್ ಹತ್ತೈತಿ ನೋಡ್ರಿಪ್ಪ. ಇದು ಬೆಸ್ಟ್ ಐತಿ ಪ್ಲೇಸ್. ಬ್ರಿಡ್ಜ್ ನೋಡೋಂಗೆ ಐತಿ. ಜಸ್ಟ್ ನಿಮ್ಗೆ ಪಿಕ್ ತೊಗೊಳಕ್ಕೆ ಫೋಟೋ ತೊಗೊಳಕ್ಕೆ ಅದೆಲ್ಲ ಬೆಸ್ಟ್ ಐತಿ ಪ್ಲೇಸ್ ಇದೆ. ಸೊ ಇಲ್ಲಿ ಮಳೆಗಾಲದಾಗಂತೂ ಸಿಕ್ಕಾಪಟ್ಟಿ ಮಂದಿ ನಿಂತಿರ್ತಾರಲ್ಲ. ಇದು ಹೋಗೋ ಬರೋರು ಯಾರು ಅದಾರ ನೋಡ್ರಿ, ಎಲ್ಲರೂ ನಿಂತು ಫೋಟೋ ತೊಗೊಂಡು ಹೋಗ್ತಾರೆ. ಅಷ್ಟು ಚಲೋ ಇರ್ತೈತೆ ಮಳೆಗಾಲದಾಗ. ಆ್ಯಕ್ಚುಲಿ ಬೇಸಿಗೆಗಾಲದಾಗ ಅಷ್ಟಿರಲ್ಲ ಪಬ್ಲಿಕ್ ಇಲ್ಲಿ ನೋಡ್ರಲ್ಲ. ಹೌದಾ, ಏನಿಲ್ಲ ನೀರಂಕರು ಏನೂ ಇಲ್ಲ. ಸೊ ಮಳೆಗಾಲದಾಗ ಭಾಳ ಫೋರ್ಸ್ಲಿಂತ ಹೋಗ್ತಿರ್ತೈತೆ ನೀರಿಲ್ಲೇ. ಫೋರ್ಸ್ ಅಂದ್ರೆ ಒಂದು ಲೆಕ್ಕಕ್ಕೆ ಇರ್ತೈತೆ ಒಟ್ಟು. ಏನು ಬ್ರಿಡ್ಜ್ ದಾಟಿ ಹೋಗಂಗಿಲ್ಲ ಹಂಗಂತ ಹೇಳ್ತಿಲ್ಲಣ್ಣ, ಒಂದು ಲೆಕ್ಕಕ್ಕೆ ಇರ್ತೈತೆ ಒಟ್ಟು, ಇಷ್ಟಿರಲ್ಲ. ಸೊ ಪಬ್ಲಿಕ್ಕು ಭಾಳ ಮಂದಿ ಇರ್ತಾರೆ, ನಿಂತಿರ್ತಾರೆ ಭಾಳ ಮಂದಿ ನಿಂತು ಫೋಟೋ ತೊಗೊಳ್ತಿರ್ತಾರೆ. ಸೊ ಬೆಸ್ಟ್ ಐತಿ, ಬೆಟರ್ ಐತಿ ಪ್ಲೇಸ್. ಹೋಗುವಾಗ ಇಲ್ಲಿ ಒಂದು ಸಲ ನಿಂತ್ರಪ್ಪ ಅಂದ್ರೆ ನಿಮಗೂ ಮಜಾ ತೊಗೊಂಡಂಗೆ ಒಟ್ಟು ನೀವು ಒಟ್ಟು. ಫೈನಲಿ ಸಹಸ್ರಲಿಂಗ ರೀಚ್ ಆಗೇವಿ. ಈಗ ಟೈಮ್ ಆಗೈತಿ 3:54, 3:54. ರೀಚ್ ಆಗೇವಿ. ಇಲ್ಲಿದ ದರ್ಶನ ಪಡ್ಕೊಂಡೆ. ಸೊ ಮತ್ತು ನೆಕ್ಸ್ಟ್ ಇಲ್ಲಿ ಪ್ಲ್ಯಾನ್ ಶಿರ್ಸಿ ಹೋಗ್ಬೇಕಂತ ಐತಿ. ಹೋದ್ವಿಪ್ಪ ಅಂದ್ರೆ ಹೋದ್ವಿ, ಇಲ್ಲ ಯಾಕಪ್ಪ ಅಂದ್ರೆ ಟೈಮ್ ಭಾಳ ಆಗತ್ತೆ ಮತ್ತು ಹುಬ್ಳಿಗೆ ಹೋಗ್ಬೇಕು ಅಂತ. ಅದ್ರೊಳಗೆ ಒನ್ ಡೇ ಟ್ರಿಪ್ ಐತಿ. ನಾವೆಲ್ಲಿ ಸ್ಟೇ ಮಾಡಿಲ್ಲ ಏನಿಲ್ಲ. ಸೊ ನಮ್ಮ ಕಡೆ ಅಂಥದ್ದೇನು ದೊಡ್ಡ ಬೈಕು ಇಲ್ಲ, ಪ್ಯಾಷನ್ ಪ್ರೋ ಐತಿ ಬೈಕ 110cc ಬಂದು. ಸೊ ಅದಕ್ಕೆ ನೋಡ್ಬೇಕೇನಾಕೈತಿ. ಈಗ ಹೋದ್ವಿಪ್ಪ ಅಂದ್ರೆ ಹೋದು ಶಿರ್ಸಿಗಿಲ್ಲ ನೋಡುವ ಏನಾಕೈತಿ. ಇಲ್ಲಿ ಟೈಮ್ ಮ್ಯಾಗ ಡಿಪೆಂಡ್. ಒಟ್ಟು ನೋಡ್ರಿಪ್ಪ ಒಂದು 8-8:30 ಮಟ್ಟ ಹೋಗ್ಬೇಕು ನಾವು ಹುಬ್ಳಿಗೆ. ಹಂಗೈತಿ ನಮ್ದು ಟೈಮಿಂಗ್, ಹೋಗಬೇಕಂತ ಐತಿ. ಸೊ ನೋಡ್ಬೇಕೇನಾಕೈತಿ, ಶಿರ್ಸಿ ಹೋಗೋದು ಇಲ್ಲೋ. ಈಗ ಸಹಸ್ರಲಿಂಗ ಒಳಗೆ ಎಷ್ಟು ಟೈಮ್ ಆಕೈತೆ ಅದ್ರ ಮ್ಯಾಗ ಡಿಪೆಂಡ್ ಐತಿ, ನೋಡೋಣ. ಸೊ ಗೈಸ್ ಫೈನಲಿ ಸಹಸ್ರಲಿಂಗ ಬಂದ್ವಿ. ನಮ್ಮ ಗಾಡಿ ಹಚ್ಚೀವಿ. ಸೊ ಬರ್ರಿ ಹೋಗೊಂಬರ್ರಿ, ತೆಳಗೆ ಹೋಗೋಣ. ಹೋಗಿ ದರ್ಶನ ಮಾಡ್ಕೊಂಡು ಮತ್ತೆ ಅಲ್ಲಿ ಬ್ರಿಡ್ಜ್ ಒಂದು ಐತಿ, ಬ್ರಿಡ್ಜಿಗೆ ಹೋಗೋಣ. ಏನೇ ತೋರಿಸು ನಿಮಗೂ. ಸೊ ಬರ್ರಿ ಹೋಗೊಂಬರ್ರಿ. ಇವತ್ತೇನೋ ಪಬ್ಲಿಕ್ ಬಂದಿತ್ತು ನೋಡ್ರಿ. ಇವತ್ತು ಇಲ್ಲ ಪಬ್ಲಿಕ್ ಇರಂಗಿಲ್ಲ ಅಲ್ಲ ಜಾಸ್ತಿ, ಇವತ್ತೇನೋ ಪಬ್ಲಿಕ್ ಬಂದೈತಿ. ಸೊ ಗೈಸ್ ಬಂದೇವಿ ಸಹಸ್ರಲಿಂಗಿಗೆ. ಪಬ್ಲಿಕ್ ಅಂತೂ ಸಿಕ್ಕಾಪಟ್ಟೆ ಐತಿಲ್ಲ. ಸೊ ನೋಡ್ಬೋದು ನೀವು. ಸೊ ಹೌದಾ. ಸೊ ಆ್ಯಕ್ಚುಲಿ ನೀರು ಐತಿಲ್ಲ, ನೀರು ಇದ್ದಿದ್ದಿಲ್ಲ ಅಂತ ತಿಳ್ಕೊಂಡಿದ್ದೆ. ಎಲ್ಲ ಒಣಗಿರ್ತೈತೆ ಅಂತ ನಾನು ತಿಳ್ಕೊಂಡಿದ್ದೆ. ಸೊ ನೀರು ಐತಿ, ಹಂಗೇನು ತೊಂದರೆ ಅಂತೂ ಇಲ್ಲ. ಒಬ್ಬರು ದರ್ಶನ ಪಡ್ಕೊಂಡೆ. ಸೊ ಎಲ್ಲೆಲ್ಲಿ ಲಿಂಗೋದಾವ ಸ್ವಲ್ಪ ಆದಷ್ಟು ನನ್ನ ಕಡೆ ಅಂತ ಏನಾಕೈತೆ ಅಷ್ಟು ತೋರಿಸ್ತೇನೆ ನನಗೆ. ಸೊ ಅಲ್ಲಿ ಹೋಗೋಣಂತ ಅಲ್ಲೆಲ್ಲ ಹೋಗಿ ಸ್ವಲ್ಪ ಲಿಂಗುಗಳು ಎಷ್ಟದಾವ ತೋರಿಸೋಣ ನಮ್ಗೆ. ಬರ್ರಿ ದರ್ಶನ ಮಾಡೋಣ. ಬರ್ರಿ ಹೌದಾ, ಹೆಂಗೆ ಮಾಡ್ರ ನೋಡಿ ಬ್ರಿಡ್ಜ್ ನಡಕ್ಕೆ ದಾರಿ. ಜೀವನದಲ್ಲಿ ಏನಾಯ್ತು ಬರೆಗೆ ನಡಿ. ಸೊ ನೋಡ್ರಿ ಗ್ಯಾಸ್ ಬಂದೇವಿ. ಹೌದಾ, ಹಿಂಗೆ ಬ್ರಿಡ್ಜಸ್ ಹಿಂಗೆ ಮಾಡ್ರಿ ನೋಡ್ರಿ, ಇಲ್ಲಿಂತ್ರ ಅಲ್ಲಿ ಹೋಗಾಕ. ಸೊ ನೋಡ್ರಲ್ಲ ನೋಡ್ಬೋದು ಮೊದ್ಲರ ಹಿಂಗೆ ಏನಿದ್ದು ಮಾಡಿದ್ದಿಲ್ರಿಪ್ಪ. ಇಲ್ಲಿ ದೊಡ್ಡ ಬಸವಣ್ಣವರು ಕೆತ್ತಿದ್ದೈತಲ್ಲಿ, ಅಲ್ಲಿ ನೋಡ್ಬೋದು ನೀವು. ಸೊ ಲಿಂಗು ನೋಡ್ಬೋದು, ಇಲ್ಲಿ ಸಣ್ಣ ಲಿಂಗು ಅದಾವ. ಸೊ ಅದ ನೋಡ್ಬೋದ ಸಣ್ಣ ಲಿಂಗು. ಹೌದಾ, ದೊಡ್ಡ ಲಿಂಗು ಐತಿ. ಸೊ ಇಲ್ಲಿ ಬಂದರೂ ಸಹ ಸ್ವಲ್ಪ ಕಾಲ ನೋಡಿ ಇಡ್ಬೇಕ್ರಿ. ಯಾಕಪ್ಪ ಅಂದ್ರೆ ಲಿಂಗು ಅದಾವ. ಸೊ ಲಿಂಗು ಅರ್ಥ ನಮ್ಗೆ ಗೊತ್ತಾಕೈತಿ, ನಮ್ಮ ಹಿಂದೂ ಸಮಾಜಕ್ಕೆ, ನಮ್ಮ ಹಿಂದೂ ಮಂದಿಗೆ ಗೊತ್ತಾಕೈತಿ ಹಿಂದೂ ಏನೈತಿ, ಲಿಂಗದ ಮಹತ್ವ ಅಂತ. ಸೊ ನೋಡ್ರಿ ಸೆಂಟ್ರ್ ಹೊಂಟೇನೆ ನಾನು. ಸೆಂಟ್ರ್ ಹೋಗಿ ಎಲ್ಲ ತೋರಿಸ್ತೀನಿ ನಿಮ್ಗೆ. ಸೊ ತಡ್ರಿ ಸೆಂಟ್ರ್ ಹೊಂಟೀನಿ. ಏನ್ರಿಪ್ಪ ಬಿಸಿಲಿಗೆ ಭಾಳ ಸುಡಾತಾವ ಕಲ್ಲ. ಏ ನವೀನ್ ನೋಡ್ರಿ ನಮ್ಮ ತಮ್ಮ ಅಲ್ಲೇ ನಿಂತ ನೋಡ್ರಲ್ಲ. ಅದ
ನಮ್ಮ ತಮ್ಮ ಅಲ್ಲಿ ನಿಂತಾನ. ಸೋದ ನೋಡ್ರಿ, ಎಲ್ಲಿ ನೋಡಿದ್ರು ಲಿಂಗು ಅದಾವ, ಲಿಂಗು ಕೆತ್ತಿದ್ದದಾವ, ಲಿಂಗು ಕೂಡ ಅದಾವ, ಬಸವಣ್ಣ ಕೂಡ ಅದಾವ. ಸೊ ಬೆಸ್ಟ್ ಐತಿ ಪ್ಲೇಸ್ ಇದೆ. ಸೋದ ನೋಡ್ರಿ, ಇಲ್ಲಿ ಲಿಂಗು, ಇದು ಲಿಂಗು ಇದ್ದಿದ್ದಕ್ಕೆ 1000 ಲಿಂಗು ಅದಾವಿಲ್ಲ, ಅದಕ್ಕೆ ಇದಕ್ಕೆ ಸಹಸ್ರಲಿಂಗ ಅಂತ ಬಂದೈತಿ ಹೆಸರು. ಕಾಲು ನೋಡಿ ಇಡ್ಬೇಕ್ರಿಪ್ಪ, ಜಾರಿ ಬಿದ್ದಿದ್ದೀಪ ಶಿನ ನೆರಾಗ. ಸಲಿ ಇದೇನೈತಲ್ಲ, ಇದು ದೇವಸ್ಥಾನ ಇದರದು, ಸಹಸ್ರಲಿಂಗ ದೇವಸ್ಥಾನ. ಅಲ್ಲಿ ಮೇನ್ ಲಿಂಗು ಇರೋದು ಅಲ್ಲೇ. ಸೊ ನಾವು ಇವರೆಲ್ಲ ಪೂಜೆ ಗೀಜೆ ಮಾಡೋದಲ್ಲೇ, ಅದೇ ಆ ಲಿಂಗುಗೆ ಮೇನ್ ಲಿಂಗು ಅದ, ಇಲ್ಲಿ ಸಹಸ್ರಲಿಂಗದ. ಬಾರು ಹಂಗೆ ಕುಂತೆ ಅಲ್ಲಿ ಹೋಗಿ. ಸುಸ್ತಾಗ್ಬಿಟ್ಟ ನಮ್ಮ ತಮ್ಮ. ಗಾಡಿ ಹೊಡೆದು ಪಾಪ ಹುಬ್ಳಿಲಿಂದ ಗಾಡಿ ಹೊಡೆದು ಸುಸ್ತಾಗ್ಬಿಟ್ಟ ನಮ್ಮ ತಮ್ಮ. ನಾನು ಹೊಡ್ಯಾತೀನಿ, ಅವನು ಹೊಡ್ಯಾತಾನ. ಸೊ ನಾನು ಅರ್ಧ ಹೊಡ್ಕೊಂಬಂದು ಇಲ್ಲಿ ಮಟ. ಸೊ ಈಗೇನ ಕಿತ್ತು ನೋಡ್ಬೇಕು ಇನ್ನು ಮ್ಯಾಗ ಏನಾಯ್ತು, ಮುಖ ಹಂಗ್ಯಾಕೆ ಮಾಡಿ ನವೀನ? ನವೀನ್ ಏನಾಯ್ತು, ಏನು ನೆನಪಾತಿ ನಿಂಗೆ ಏನಾರ? ಸೊ ಗಾಯ್ದು ಮತ್ತೆ ಇನ್ನೂ ಶಿರ್ಸಿಗೆ ಹೋಗ್ಬೇಕಂತ ಮಾಡೀವಿ. ಸೊ ಅದಕ್ಕೆ ನಡ್ರಿ ಹೋಗೋಣ ಇಲ್ಲಿಂದ. ಇಲ್ಲಿದ್ರು ಎಲ್ಲ ಪ್ಲೇಸಸ್ ತೋರಿಸಿದಾನೆ ನಿಮ್ಗೆ, ಸಹಸ್ರಲಿಂಗ ಹೆಂಗೆ ಐತಂತ. ಸೊ ಮಳೆಗಾಲ ಒಳಗೆ ಬಂದ್ರಪ್ಪ ಅಂದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ಯಾಕಪ್ಪ ಅಂದ್ರೆ ಇಷ್ಟು ಬಿಸಿಲಿರಲ್ಲ, ಭಾಳ ಹೀಟ್ ಐತಿ. ಆ್ಯಕ್ಚುಲಿ ಭಾಳ ಹೀಟು ಐತಿ, ಭಾಳ ಬಿಸಿಲು ಐತಿ ಇಲ್ಲೇ. ಸೊ ಕಲ್ಲಿನ ಕಾವಕ್ಕೆ ಇನ್ನೊಂದು ಸ್ವಲ್ಪ ಇದಾಗತ್ತೈತ್ರಿ, ಅದು ಬಿಸಿಲು ಇನ್ನೂ ಸ್ವಲ್ಪ ಹೊಡ್ಯಾತೈತಿ, ಬಿಸಿಲು ಇನ್ನೂ ಸ್ವಲ್ಪ ಹೀಟ್ ಆಗತ್ತೈತಿ. ಸೊ ಇಲ್ಲೂ ಸಹ ಹಂಗೆ ಅದಾವ. ಬೈಕ್ ತೊಗೊಂಬಂದಿದ್ರೆ ದಯವಿಟ್ಟು ಯಾರು ಬಿಡಕ್ಕೆ ಹೋಗ್ಬೇಡ್ರಿ, ಬೈಕ್ನಾಗ ಏನು ತೊಗೊಂಡೋಗ್ಬಿಡ್ತಾವೆ. ಇಲ್ಲಿ ಮಂಗೆ ಅವು ಭಾಳ ಹುಷಾರದಾವ. ಸೊ ಅವಾಗ ನಿಮ್ಗೆ ತೋರಿಸಿದೆ ಗೈಸ್, ನೀವು ನೋಡ್ದಂಗೆ ಎಲ್ಲ ಸಹಸ್ರಲಿಂಗ ಎಲ್ಲ ತೋರಿಸೀನಿ ನಿಮ್ಗೆ. ಇಲ್ಲೆಲ್ಲ ನದಿನೂ ತೋರಿಸೀನಿ. ಸೊ ಇನ್ನೂ ಏನಿಲ್ಲ ಇಲ್ಲೇ. ಸೊ ನಡ್ರಿ ಶಿರ್ಸಿಗೂ ನೋಡ್ರಿ, ಶಿರ್ಸಿಗೆ ಹೋದ ತಕ್ಷಣ ಅಲ್ಲಿ ಮಾರಿಕಾಂಬ ದರ್ಶನ ಮಾಡೋಣ ಅಂತ. ನೋಡೋಣ ಏನಾಕೈತಿ, ಹೆಂಗೆ ಮಾಡೋ ಶಿರ್ಸಿಗೆ ಬೇಡ ನಡ್ರಿ, ಹೋಗೋದು ನಡ್ರಿ ಶಿರ್ಸಿ. ನಮ್ಮ ಹುಡುಗ ಯಾವಾಗಲೂ ರೆಡಿ ಇರ್ತಾನೆ ರೀ. ನಮ್ಮ ಹುಡುಗ ಟೆನ್ಷನ್ ಇಲ್ಲ, ನಮ್ಮ ತಮ್ಮ ನವೀನಿಂದ ಟೆನ್ಷನ್ ಇಲ್ಲ. ಸೊ ಗಾಯ್ಸ್ ಮತ್ತೆ ಸಿಗೋಣ ಶಿರ್ಸಿ ಒಳಗೆ. ಹೋಗೋಣ ನಡಿ ಶಿರ್ಸಿ. ಗೈಸ್ ಇಂಟ್ರೆಸ್ಟಿಂಗ್ ಏನಪ್ಪ ಅಂದ್ರೆ, ಇಲ್ಲಿ ನಾನು ಸೋಡಾ ಕುಡಿದೆ. ಆ್ಯಕ್ಚುಲಿ ಸೋಡಾ ಕುಡಿದ ಕೂಡಲೇ ಕ್ಯಾಶ್ ಇದ್ದಿದ್ದಿಲ್ಲ. ಆ್ಯಕ್ಚುಲಿ ಇಲ್ಲಿ ನೆಟ್ವರ್ಕು ಬರೋಲ್ಲ, ಏರ್ಟೆಲ್ ಅಷ್ಟೇ ಬರುತ್ತೆ, ಜಿಯೋ ಅಂತೂ ಬರೋಲ್ಲ. ಸೊ ಇದು ಭಾಳ ಯೂಸ್ ಆದ ನೋಡ್ರಿ. ಆ್ಯಕ್ಚುಲಿ ಭಾರತ ಇಯರ್ ಫೈ ಅಂತ ಏನೈತಲ್ಲ, ಸೊ ಇದ್ರದ್ದು ಇಷ್ಟು ಸ್ಟ್ರಾಂಗ್ ಐತ್ರಿ, ಹಾಟ್ಸ್ಪಾಟ್ ಐತೆ. ನಾನು ಇಲ್ಲಿ ಹಚ್ಕೊಂಡು ಆ ಅಂಗಡಿ ಮಟ್ಟ ಹೋಗೇನಿ. ಆ ಅಂಗಡಿ ಮಟ್ಟ ಸೋಡಾ ಬಿಲ್ ಪೇ ಮಾಡೋಕೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಯ್ತು. ಇದು ಮಾಡಿದ್ದು ಭಾಳ ಚೆನ್ನಾಗಿ ಮಾಡ್ರಿ ಕೆಲಸ, ಭಾಳ ಹೆಲ್ಪ್ ಆಕೈತೆ ಮತ್ತು ಮಂದಿಗೆ. ಆ್ಯಕ್ಚುಲಿ ಅದಕ್ಕಂದ್ರೆ ಇಲ್ಲಿ ನೆಟ್ವರ್ಕ್ ಆಗಿ ಬರೋಲ್ಲ. ಫಸ್ಟ್ ಆಫ್ ಆಲ್ ಇದು ವೈಫೈಲಿಂದ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗ್ತದೆ ಆ್ಯಕ್ಚುಲಿ. ಸೊ ರಿಯಲಿ ಗ್ರೇಟ್. ಇಲ್ಲ ಇಷ್ಟು ಚಲೋ ವ್ಯವಸ್ಥೆ ಮಾಡ್ಯಾರ ಆ್ಯಕ್ಚುಲಿ. ಸೊ ಪೇಮೆಂಟು ಮಾಡ್ಬೋದು, ನೀವು ಇದು ನೋಡ್ಬೋದು. ಹೌದಾ, ಎಲ್ಲ ಸಿಸ್ಟಮೆಟಿಕ್ ಮಾಡಿರಲಿ. ಸೊ ಇಂಥ ಕಾರ್ಡೊಳಗೆ ಹಿಂಗೆ ಮಾಡ್ರಿ, ಟಾಪ್ ಮಾಡ್ಯಾರಿಪ್ಪ. ಸೊ ಗೈಸ್ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ದೊಡ್ಡದು. ಏನಾಗೈತಪ್ಪ ಅಂದ್ರೆ ಪಂಚರ್ ಆಗ್ಬಿಟ್ಟೈತಿ. ಹೌದಾ, ಇಲ್ಲಿ ನೋಡ್ಬೋದು ನೀವು ನಮ್ಮ ಗಾಡಿ. ಸೊ ಪಂಚರ್ ಆಗ್ಬಿಟ್ಟೈತಿ. ಸಿಟಿ ನೋಡಿದ್ರೆ ಭಾಳ ದೂರ ಐತಿ. ಸೊ ನೋಡ್ಬೇಕು ಏನಾಕೈತಿ. ಹೌದಾ ನೋಡ್ರಿ, ನಶೀಬ ಗಾಂಡ್ಲೋಯ್ತು ನಮ್ದು ಇವತ್ತು. ಸೊ ನೋಡ್ಬೇಕು ಏನಾಕೈತಿ ಖರ್ಗುರಿ. ಸೊ ಗೈಸ್ ನೋಡ್ರಿ, ಹೌದಾ. ಸೊ ಗಂಗಾಧರಣ್ಣವ್ರ ಹೇಳಿ ಪಾಪ ಅಲ್ಲಿ ಮಠ ಉಮ್ಮಚ್ಚಿಗೆ ಮಠ ಅವ್ರ ಗಾಡಿ ಮ್ಯಾಗ ಕರ್ಕೊಂಡು ಹೋಗಿ, ಆಮೇಲೆ ಅವ್ರಿಗೆ ಹೇಳಿ ಅವ್ರ ರಿಕ್ವೆಸ್ಟ್ ಮಾಡಿ ಕರ್ಕೊಂಬರಕ್ಕೆ ಹೇಳ್ಯಾರ. ಅವರು ಬರತ್ತಾರಂತೀಗ, ಬರ್ತಾರ ಒಂದು 10 ನಿಮಿಷಲ್ಲಿ. ಕರೆಗೂ ಮತ್ತು ಗಂಗಾಧರಣ್ಣವ್ರು ಏನು ಸಿಕ್ಕರಲ್ಲ, ದೇವ್ರು ಸಿಕ್ಕಂಗತ್ತ ಕರೆಗೂ. ಆ್ಯಕ್ಚುಲಿ ಎದಕ್ಕೆ ಅಂದ್ರೆ ನಮ್ಗೆ ಏನು ಗೊತ್ತಿಲ್ಲ ಇದ್ರೊಳಗೆ.
ಇಲ್ಲಿ ಅಂತೂ ಆಜು ಬಾಜು ಅಂತೂ ಏನು ಟೋಟಲಿ ಗೊತ್ತಿಲ್ಲ ನಮ್ಗೆ. ನಾವಂತರೂ ಯಾವಾಗಾರೊಮ್ಮೆ ಬರೋರ. ಗಂಗಾಧರನ ಸಿಕ್ಕಿ ಸರ್ ಭಾಳ ಅಂದ್ರೆ ತುಂಬಾನೇ ಹೆಲ್ಪ್ ಆಯ್ತು. ತುಂಬಾನೇ ಹೆಲ್ಪ್ ಆಯ್ತು ಕರೆವು. ಸೊ ಬ್ರದರು ಬಂದ್ರೆ ಇವರ ಪಂಚರ್ದಾಗಿರ. ಸೊ ಬ್ರದರು ಬಂದ್ರೆ ನೋಡೋಣ ಏನಾಗತ್ತೆ, ಏನಂತಾರ ನೋಡೋಣ. ರಿಪೇರಿ ಮಾಡ್ಸಾತ್ತೇವ್ರಿಪ್ಪ. ನೋಡ್ರಿ ಕುಂತೇವ್ ನಾವು ಅಣ್ಣ. ಸೊ ನೋಡ್ರಿ ಬ್ರದರ್ ಮಾಡ್ಕೊಡತ್ತಾರ ರಿಪೇರಿ. ಹೌದಾ ಹುಚ್ಚೇವಿಲ್ಲೇ ಪೂರಾ ಇದು ಹೆಂಗಾತಂದ್ರೆ ಇದು ಜಂಗಲ ಮೇ ಮಂಗಲ ಆತಿದ್ ಪೂರಾ ಇವತ್ತಿಂದ. ಗೈಸ್ ಬಾಯ್. ಫೈನಲಿ ನಾವು ಪಂಚರ್ ತೆಗೆಸ್ಕೊಂಡು ಎಲ್ಲ ಕರೆಕ್ಟ್ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಆದಷ್ಟು ಈ ನಿಮ್ಮ ಹುಬ್ಬಳ್ಳಿ ಹುಡುಗ ಸಪೋರ್ಟ್ ಮಾಡಿರಿ. ಸೊ ಯಾರು ಬರಲಿಲ್ಲ ಅಂದರೂ ದೇವ್ರು ಕಾಪಾಡ್ತಾನಂತ ಇವತ್ತು ಪೂರ ಆಗೋದು. ಯಾಕಪ್ಪ ಅಂದ್ರೆ ಆಜು ಬಾಜು ಯಾರು ಇದ್ದಿದ್ದಿಲ್ಲ ಆಗಲ್ಲೇ. ಪಾಪ ಅವರು ಗಂಗಾಧರ್ ಅವರು ಬಂದು 10 ನಿಮಿಷ ಒಳಗೆ ನನ್ನ ಜೊತೆ ಬಂದು ಇಲ್ಲಿಂತ್ರ ಅವ್ರ ಗಾಡಿ ಮ್ಯಾಗ ಅವ್ರ ಕುಂದಿರಿಸ್ಕೊಂಡು ಕರ್ಕೊಂಡೋಗಿ ಕರ್ಕೊಂಬಂದಾರ. ಸೊ ಕರೆಗೂ ಅವ್ರಿಗೆ ತುಂಬ ಹೃದಯದ ಧನ್ಯವಾದ ಅಂದರು ಕಮ್ಮಿನ. ಸೊ ಬರ್ತೀನಿ, ಮತ್ತು ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣಂತ. ಬಾಯ್.